ನಾವು ಹೇಳೋದಂದ್ರೆ ಇಡೀ ರಾಜ್ಯಕ್ಕೆ 5 ಜನ ಮುಸ್ಲಿಂ ಮಂತ್ರಿಗಳಿಗೆ ಕೊಡಿ, ಅದರಲ್ಲಿ ಒಂದು ಮುಸ್ಲಿಂ DCM ಸ್ಥಾನ ಕೊಡಬೇಕು, ಒಂದು DCM ಮಂತ್ರಿ ಸ್ಥಾನ ಕೊಡಬೇಕು, 4 ಮಂತ್ರಿ ಸ್ಥಾನದಲ್ಲಿ ಒಂದು ಮಹಿಳೆಗೆ ಮಂತ್ರಿ ಸ್ಥಾನ ಕೊಡಬೇಕು, ಮತ್ತು ಅದರ ಜೊತೆಗೆ ಒಂದು ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಸೇರಿ 6 ಜನಕ್ಕೆ ಮಂತ್ರಿ ಸ್ಥಾನ ನೀಡಲೇಬೇಕಂತೇಳಿ ನಮ್ಮ ಒತ್ತಾಯ. ಅದರಲ್ಲಿ ಒಂದು DCM ಮೈನಾರಿಟೀಸಿಗೆ, ಒಂದು ಲೇಡೀಸ್ ಬಲ್ಕಿಸ್ ಬಾನು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ. ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಮುಸ್ಲಿಂ ಸಮುದಾಯಕ್ಕೆ ಒಂದು DCM ಸೇರಿದಂತೆ 5 ಸಚಿವ ಸ್ಥಾನಗಳನ್ನು ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಸೈಯದ್ ವಾಹಿದ್ ಅಡ್ಡು ಆಗ್ರಹಿಸಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯದ ಕೊಡುಗೆ ಅಪಾರವಾಗಿದೆ, ಆದರೆ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂಬರುವ ಸಚಿವ ಸಂಪುಟ ಪುನರಚನೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನ ಹಾಗೂ ಓರ್ವ ಅಲ್ಪಸಂಖ್ಯಾತ ಜನಪ್ರತಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಕ್ರೈಸ್ತ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ನೀಡಬೇಕು ಎಂದರು. ಶಿವಮೊಗ್ಗ ಜಿಲ್ಲೆಗೆ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಸೇರಿದಂತೆ 2-3 ಸಚಿವ ಸ್ಥಾನ ನೀಡಬೇಕು. ಮುಖ್ಯವಾಗಿ ಬಲ್ಕಿಶ್ ಬಾನು ಅವರು ಮಲೆನಾಡು ಭಾಗದ ಮಹಿಳಾ ಪ್ರತಿನಿಧಿಯಾಗಿದ್ದಾರೆ. 6 ಜಿಲ್ಲೆಗೆ ಒಬ್ಬರೇ ಅಲ್ಪಸಂಖ್ಯಾತ ಮಹಿಳೆಯಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಯ ಅಲ್ಪಸಂಖ್ಯಾತ ಮಹಿಳೆಯರ ಆಶೋತ್ತರಗಳಿಗೆ ನ್ಯಾಯ ಒದಗಿಸಬೇಕು ಮತ್ತು ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಸಾಮಾಜಿಕ ನ್ಯಾಯವೂ ಸಿಕ್ಕಂತಾಗುತ್ತದೆ. ಆದ್ದರಿಂದ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಹಾಗೂ ಮುಖ್ಯಮಂತ್ರಿಯಾಗಲಿರುವ DK ಶಿವಕುಮಾರ್ ಅವರು ನಮ್ಮ ಮನವಿಗೆ ಸ್ಪಂದಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಸೈಯದ್ ವಾಹಿದ್ ಅಡ್ಡು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಸೈಯದ್ ವಾಹಿದ್ ಅಡ್ಡು ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಶ್ರೀ ಅರಬಿಂದೋ PU ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ PU ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ NEET, JEE, KCET. For more information contact 9482447188 8310243698. ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಪತ್ರಿಕಾಗೋಷ್ಠಿ ಮಾತಾಡೋದು ಉದ್ದೇಶ ಏನಂದರೆ, ಇತ್ತೀಚೆಗೆ ನಡೀತಿರುವ ನಮ್ಮ ರಾಜ್ಯ ಹೊಸ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ನೇತೃತ್ವ ನಾಡಿಂದ ಸ್ಟಾರ್ಟ್ ಆಗುತ್ತೆ. ನಾವು ಈಗ ಹೈಕಮಾಂಡಿಗೆ ಹೋಗೋಕ್ಕೆ ಮತ್ತು ಬೆಂಗಳೂರು ಆ ಕಡೆ ಹೋಗೋಕ್ಕೆ ನಮಗೆ ಸಮಯ ಇಲ್ಲ. ಹಾಗಾಗಿ ನಾವು ನಿಮ್ಮ ಮುಖಾಂತರ, ಪ್ರತಿಮಾ ಮಾಧ್ಯಮ ಮುಖಾಂತರ ನಮ್ಮ AICC ಮತ್ತು KPCC ವರಿಷ್ಠರಿಗೆ ನಮ್ಮದೊಂದು ಸಲಹೆಯನ್ನು ಕೊಡೋಣ ಅಂತೇಳಿ ನಾವು ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಜೊತೆಗೆಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಇದ್ದಾರೆ. ಮತ್ತು ಉದ್ದೇಶ ಏನಂದರೆ, ಇತ್ತೀಚೆಗೆ ನಡೆದ ಸಂದರ್ಭ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಆಡಳಿತ ಇತ್ತು ಅದು ಜನಪರ ಮತ್ತು ಅಲ್ಪಸಂಖ್ಯಾತರ ಪರ ಒಳ್ಳೆ ರೀತಿಯಲ್ಲಿ ನಡೆದಿತ್ತು. ಇನ್ನು ಉಳಿದ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಅವರು ಅದೇ ಥರ ಆಡಳಿತ ಕೊಡ್ತಾರೆ ಅಂತೇಳಿ ನಮಗೆಲ್ಲ ಒಂದು ಆಸೆ ಇದೆ. ಇನ್ನೊಂದೇನೆಂದರೆ, ನಾವು ಅವರಿಗೆ ನಮ್ಮ AICC ಅವರಿಗೆ ಮತ್ತು KPCC ಅವರಿಗೆ ಮನವಿ ಮಾಡೋದೇನೆಂದರೆ,
ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಮುಸ್ಲಿಂ ಪ್ರತಿನಿಧಿಗಳು ಯಾರೂ ಇಲ್ಲ, MLAಗಳು ಯಾರಿಲ್ಲ. ಹಾಸನ, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಆಮೇಲೆ ದಾವಣಗೆರೆ ಇಂಥ ಭಾಗದಲ್ಲಿ ಮತ್ತು ಮಲೆನಾಡು ಏರಿಯಾದಲ್ಲಿ ಯಾರೂ ನಮ್ಮ MLAಗಳು ಮುಸ್ಲಿಮ್ಸ್ ಇಲ್ಲ. ಏಕೈಕ ಒಂದು ಮಹಿಳೆ MLC ಇದ್ದಾರೆ, ಬಲ್ಕೀಸ್ ಬಾನು ಅಂತೇಳಿ. 6 ಜಿಲ್ಲೆಯಲ್ಲಿ ಒಬ್ಬರೇ ಇರೋದು. ಹಾಗಾಗಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಮಂತ್ರಿಮಂಡಲದಲ್ಲಿ ನಾವು ಬಲ್ಕೀಸ್ ಬಾನು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮದೊಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರು ವಿಭಾಗದ ಒತ್ತಾಯ. ಬಲ್ಕೀಸ್ ಬಾನುಗೆ ಒಂದು ಮಂತ್ರಿ ಸ್ಥಾನ ಕೊಡಲೇಬೇಕಂತ. ಆಮೇಲೆ ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಶಿವಮೊಗ್ಗ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಕೊಡಬೇಕು. ಆ 2ರಲ್ಲಿ ಒಂದು ಬಲ್ಕೀಸ್ ಬಾನುಗೆ ಕೊಡಬೇಕು. ಮತ್ತು ಇದೇ ರೀತಿ ಈಗ ಏನಾಗಿದೆ ಅಂದರೆ, SM ಕೃಷ್ಣ ಅವ್ರ ಸರ್ಕಾರ ಇದ್ದಾಗ 99ರಲ್ಲಿ ಅವ್ರ ಸರ್ಕಾರ ರಚನೆ ಮಾಡಿದರು. ಆ ಸಂದರ್ಭದಲ್ಲಿ 6 ಜನ ಮಂತ್ರಿ ಮುಸ್ಲಿಮ್ಸಿಗೆ ಕೊಟ್ಟಿದ್ದರು, ಒಬ್ಬರು ಕ್ರಿಶ್ಚಿಯನ್ಸಿಗೆ ಕೊಟ್ಟಿದ್ದರು. ಆವಾಗ ಒಂದು ಮಹಿಳೆಗೂ ಕೂಡ ನಫೀಸಾ ಫಜಲ್ ಅಂತ ಮಹಿಳೆಗೆ ಮಂತ್ರಿ ಮಾಡಿದರು. 2004ರಲ್ಲಿ ಸರ್ಕಾರ ಮುಗಿದ ಮೇಲೆ ಕೊನೆಯ ನಮ್ಮ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಮುಸ್ಲಿಂ ಮಂತ್ರಿ ಆಗಿದ್ದು ಸಗೀರ್ ಅಹಮದ್. ಆ ನಂತರ 20-25 ವರ್ಷ ಕಾಲ ಯಾರೂ ನಮ್ಮ ಭಾಗದಲ್ಲಿ ಮುಸ್ಲಿಂ ಮಂತ್ರಿ ಆಗಿಲ್ಲ. ಹಾಗಾಗಿ ನಾವು ಹೇಳೋದಂದರೆ, ಇಡೀ ರಾಜ್ಯಕ್ಕೆ 5 ಜನ ಮುಸ್ಲಿಂ ಮಂತ್ರಿಗಳಿಗೆ ಕೊಡಿ. ಅದರಲ್ಲಿ ಒಂದು ಮುಸ್ಲಿಂ DCM ಸ್ಥಾನ ಕೊಡಬೇಕು, ಒಂದು DCM ಮಂತ್ರಿ ಸ್ಥಾನ ಕೊಡಬೇಕು. 4 ಮಂತ್ರಿ ಸ್ಥಾನದಲ್ಲಿ ಒಂದು ಮಹಿಳೆಗೆ ಮಂತ್ರಿ ಸ್ಥಾನ ಕೊಡಬೇಕು. ಮತ್ತು ಅದ್ರ ಜೊತೆಗೆ ಒಂದು ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಸೇರಿ 6 ಜನಕ್ಕೆ ಮಂತ್ರಿ ಸ್ಥಾನ ನೀಡಲೇಬೇಕಂತೇಳಿ ನಮ್ಮ ಒತ್ತಾಯ. ಅದರಲ್ಲಿ ಒಂದು DCM ಮೈನಾರಿಟೀಸಿಗೆ, ಒಂದು ಲೇಡೀಸ್ ಬಲ್ಕೀಸ್ ಬಾನು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ. ಆಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮತ್ತು ಬರೋ ದಿನಗಳಲ್ಲಿ ಹಲವಾರು ನಮ್ಮ ನಿಗಮ ಮಂಡಳಿಗಳಿಗೆ ಅತಿ ಹೆಚ್ಚಾಗಿ ನಮ್ಮ ಮೈನಾರಿಟೀಸಿಗೆ ಸದಸ್ಯರಿರಲಿ, ಅಧ್ಯಕ್ಷರಿರಲಿ ಅಂಥ ಸ್ಥಾನಗಳನ್ನು ನೀಡಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ.